ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಆರ್.ಜೆ. ಕಿರಣ್ ಹೆಬ್ಬಾಲೆ. ಇವತ್ತು ನನ್ನ ಜೊತೆ ಒಬ್ಬರು ವಿಶೇಷವಾದಂತಹ ವ್ಯಕ್ತಿ ಇದ್ದಾರೆ. ಇವರೊಬ್ಬರು ನ್ಯೂಮರಾಲಜಿಸ್ಟು, ಜೊತೆಗೆ ಟ್ಯಾರೋ ರೀಡರು, ಜೊತೆಗೆ ಹೀಲಿಂಗ್ ಮಾಡ್ತಾರೆ. ಜನಗಳಿಗೆ ಏನಾದ್ರು ಸಮಸ್ಯೆ ಇದ್ದರೆ ಹೀಲ್ ಮಾಡಿ, ಏಂಜಲ್ ಹೀಲಿಂಗ್ ಅದೆಲ್ಲ ಮಾಡ್ತಾರೆ. ಸೊ ಇದೆಲ್ಲ ನೀವು ಕೇಳಿರ್ಬೋದು, ಬಟ್ ಹೆಂಗೆ ವರ್ಕ್ ಆಗುತ್ತೆ ಅಂತ ನಿಮಗೂ ಗೊತ್ತಿರಲ್ಲ, ನನಗೂ ಗೊತ್ತಿರಲ್ಲ. ಇವತ್ತು ಅದನ್ನು ನಿಮಗೆ ತಿಳಿಸ್ಕೊಡೋ ಪ್ರಯತ್ನನ ನಾನು ಮಾಡ್ತಿದ್ದೀನಿ. ನನ್ನ ಜೊತೆ ಇದ್ದಾರೆ ಶ್ರೀ ರಾಹುಲ್ ಶ್ರೀವತ್ಸನ್ ಅವರು. ಇವ್ರದ್ದು ಮೈಸೂರಲ್ಲಿ. ಸೊ ಹೆಂಗೆ ಅಂದರೆ ನನಗೆ ಇವ್ರು ಇನ್ಸ್ಟಾಗ್ರಾಮಲ್ಲಿ ಹಿಂಗೆ ಪರಿಚಯ ಆದರು, ಬಟ್ ಅವ್ರ ಜರ್ನಿ ತುಂಬ ಆಗಾದ. ನೀವು ನೋಡ್ತಿರ್ಬೋದು, ರಾಹುಲ್ ಅವರು ಚಿಕ್ಕ ವಯಸ್ಸಿಂದನೇ ಒಂದಷ್ಟು ಹೆಲ್ತ್ ಇಶ್ಯೂಸ್ ಎಲ್ಲ ಬಳಲಿ ಇವಾಗ ತುಂಬ ಚೆನ್ನಾಗಿದ್ದಾರೆ. ಬಟ್ ಸ್ಟಿಲ್ ಹಿ ಲಾಸ್ಟ್ ಇಸ್ ವಿಷನ್. ಬಟ್ ಆದರೂ ಸ್ವಲ್ಪ ಕಣ್ಣು ಕ್ಲಿಯರಾಗಿ ಕಾಣುತ್ತೆ, ಅದರಲ್ಲೇ ಇಡೀ ಪ್ರಪಂಚ ಸುತ್ತಿದ್ದಾರೆ. ಸೊ ಇವತ್ತು ರಾಹುಲ್ ಅವ್ರು ನನ್ನ ಜೊತೆ ಇದ್ದಾರೆ. ಇವತ್ತು ಫಸ್ಟ್ ಟ್ಯಾರೋ ರೀಡಿಂಗ್ ಬಗ್ಗೆ ಮಾತಾಡ್ತೀನಿ, ಮುಂದಿನ ಎಪಿಸೋಡ್ಗಳಲ್ಲಿ ಬೇರೆ ವಿಷಯಗಳನ್ನ ಮಾತಾಡ್ತೀನಿ. ಹಾಯ್ ರಾಹುಲ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಕಿಂಗ್ ದಿಸ್. ಹಾಯ್ ಕಿರಣ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಮಿ ಅನ್ ಆಪರ್ಚುನಿಟಿ. ಸೂಪರ್. ಸೊ ಈ ಟ್ಯಾರೋ ರೀಡಿಂಗ್ ಅಂದರೆ ಏನು, ಹೆಂಗೆ ವರ್ಕ್ ಆಗುತ್ತೆ ಬೇಸಿಕಲಿ? ಸೊ ಟ್ಯಾರೋ ರೀಡಿಂಗ್ ಇಸ್ ಏನೂ ಇಲ್ಲ. ಏನಂದರೆ ನಮ್ಮ ಯೂನಿವರ್ಸಲ್ಲಿ ಎಲ್ಲ ಎನರ್ಜಿ, ಅಂದರೆ ನಾವು ಸಮ್ಟೈಮ್ಸ್ ಯೋಚನೆ ಮಾಡಿರ್ಬೋದು. ಇವತ್ತು ನಮ್ಮ ಮರ್ಸಿಡೀಸ್ ಬೆನ್ಸ್ ಬಗ್ಗೆ ಯೋಚನೆ ಮಾಡಿದ್ರೆ ರೋಡಲ್ಲಿ ಒಂದಲ್ಲ ಯಾವ್ದಾರು ಒಂದು ಮರ್ಸಿಡೀಸ್ ಕಾರ್ ನೋಡ್ತೀವಿ ನಾವು. ಏಕೆ? ನಮ್ಮ ಎನರ್ಜಿ ನಾವೇನು ಕೊಡ್ತೀವಿ ಅದು ವಾಪಸ್ ಬಂತು. ದ ಸೇಮ್ ವೇ ಟ್ಯಾರೋ ಹೇಗಂದರೆ, ಇದು ಫಸ್ಟ್ ಜರ್ಮನಿಲಿ ಇದು ಇದಾಗಿದ್ದು, ಶುರುವಾಗಿದ್ದು ಟ್ಯಾರೋ. ಇದು ಪ್ಲೇ ಕಾರ್ಡ್ಸ್ ಥರ ಆಯಿತು, ಅಂದರೆ ಸುಮ್ಮನೆ ಆಟದ ಕಾರ್ಡ್ ಥರ ಆಯಿತು. ಸ್ಪೀಡ್ ಕಾರ್ಡ್ ಅಂತ, ಸ್ಪೀಡ್ ಕಾರ್ಡ್ ಥರನೇ, ಎಕ್ಸಾಕ್ಟ್ಲಿ ಸ್ಪೀಡ್ ಕಾರ್ಡ್ ಥರ ಆಯಿತು. ಸೊ ಒನ್ ಫೈನ್ ಡೇ ಸ್ವಲ್ಪ ಜನಕ್ಕೆ ಪ್ರಾಬ್ಲಮ್ಸ್ ಅನ್ನೋದು ಎಲ್ರಿಗೂ ಇದೆ. ಬಟ್ ಈ ಸ್ಪೀಡ್ ಕಾರ್ಡ್ಸಲ್ಲೂ ಈ ಕಾರ್ಡ್ಸಲ್ಲೂ ಏನೋ ಒಂದು ಬರುತ್ತೆ. ಬಟ್ ಅದೇ ಕಾರ್ಡಲ್ಲಿ ನೋಡ್ತಾ ನೋಡ್ತಾ ಅವ್ರಿಗೆ ಆನ್ಸರ್ಸ್ ಸಿಗೋಕ್ಕೆ ಶುರುವಾಗುತ್ತೆ. ಸೊ ಪ್ಲೇ ಕಾರ್ಡ್ ಬಂದು ಒಂಥರ ಗೈಡೆನ್ಸ್ ಕಾರ್ಡ್ ಆಯಿತು. ಸೊ ಗೈಡೆನ್ಸ್ ಕಾರ್ಡ್ ಆದಾಗ ಏನಾಯಿತು, ಜನಕ್ಕೆ ಇದು ಬಗ್ಗೆ ತುಂಬ ಸೀರಿಯಸ್ನೆಸ್ ಬಂತು ಆ್ಯಂಡ್ ಇದನ್ನು ಫಾರ್ಮುಲೇಟ್ ಮಾಡಿದ್ರು. ಈ ಕಾರ್ಡ್ಗೆ ಈ ಅರ್ಥ, ಆ ಕಾರ್ಡ್ಗೆ ಅದು ಅನ್ನೋ ಥರ ಅದೆಲ್ಲ ಬಂತು. ಸೊ ಇಂಟ್ಯೂಟಿವ್ ಎಬಿಲಿಟೀಸಲ್ಲಿ ನಮಗೆ ಅನಿಸುತ್ತೆ, ಇದು ನಾವು ಕ್ವಶನ್ಸ್ ತೆಗೆದಾಗ, ಇವಾಗ ಎನರ್ಜಿ ಅಂದೆ, ನಾವು ಕ್ವಶನ್ ಕೇಳೋವಾಗ ನಾವು ಒಂದು ಎನರ್ಜಿಲಿ ಕೇಳ್ತೀವಿ. ಇವಾಗ ನನಗೆ ಇವರು ಇವತ್ತು ಮನೆಗೆ ಬರ್ತಾರಾ ಬರಲ್ವಾ ಅನ್ನೋದು ಒಂದು ಎನರ್ಜಿ. ಬಟ್ ಇವರು ಎಷ್ಟು ಗಂಟೆಗೆ ಬರ್ತಾರೆ ನಮ್ಮ ಮನೆಗೆ ಅನ್ನೋದು ಅದೇ ಬೇರೆ ಎನರ್ಜಿ, ಅದರಲ್ಲೇ ಇದೆ ಅಲ್ವಾ. ಆವಾಗ ಆ ಎನರ್ಜಿಗೆ ಸೂಕ್ತವಾಗಿ ನಮಗೆ ಕಾರ್ಡ್ಸ್ ಬರುತ್ತೆ, ಅದರದ್ದೇ ಆನ್ಸರ್ ಸಿಗುತ್ತೆ. ಈ ಟ್ಯಾರೋ ಕಾರ್ಡಲ್ಲಿ ಪ್ರೆಸೆಂಟು, ಪಾಸ್ಟು, ಫ್ಯೂಚರು ಆ್ಯಂಡ್ ಡಿಸಿಷನ್ನು, ಏನು ಫೋಕಸ್ ಮಾಡಬೇಕು ಎಲ್ಲನೂ ಆನ್ಸರ್ ಸಿಗುತ್ತೆ. ಸೂಪರ್, ವೆರಿ ಇಂಟ್ರೆಸ್ಟಿಂಗ್. ನನಗೆ ಇವಾಗ ಒಂದು ಕ್ವೆಶನ್ ಕೇಳಬೇಕು ಅನಿಸ್ತು. ನಾವು ಎಲ್ಲ ಕಡೆ ಯೂಟ್ಯೂಬಲ್ಲಿ ಎಲ್ಲ ಕಡೆ ನೋಡಿರ್ತೀವಿ ಈ ಟ್ಯಾರೋ ಹೆಂಗೆ ವರ್ಕ್ ಆಗುತ್ತೆ, ಒಂದು ಕಾರ್ಡ್ ಯಾರೋ ಮುಟ್ತಾರೆ ಅದ್ರಲ್ಲಿ ಪ್ರೆಡಿಕ್ಷನ್ ಇರುತ್ತೆ ಅಂತ. ಸೊ ನಾವು ಆಡಿಯನ್ಸ್ಗೆ ಕ್ವಶನ್ ಫಾರ್ಮ್ಯಾಟಲ್ಲಿ ಕೇಳೋ ಬದಲು ನನಗೆ ಒಂದ್ಸತಿ ಟ್ಯಾರೋ ರೀಡಿಂಗ್ ಮಾಡ್ತೀರಾ, ಜನಕ್ಕೆ ಗೊತ್ತಾಗ್ಲಿ ಹೆಂಗಿರುತ್ತೆ? ಖಂಡಿತ ಮಾಡೋಣ, ಅದರಲ್ಲಿ ಏನಿದೆ. ಓಕೆ, ಇರಿ, ಇವಾಗ ಹೆಂಗೂ ಇದೇನೆ ಟ್ಯಾರೋ ಡೆಕ್. ಓಕೆ, ಇದೆಲ್ಲರೂ ಅದು ಆನ್ಲೈನಲ್ಲಿ ಸಿಗುತ್ತೆ. ತುಂಬ ಜನ ಏನು ಮಾಡ್ತಿದ್ದಾರೆ, ಇದನ್ನೆಲ್ಲ ತೊಗೊಂಡು ಅವರೇ ಏನೋ ಮಾಡ್ತಾ ಇದ್ದಾರೆ. ಬಟ್ ಓಕೆ, ಒಂದು ಪ್ರಾಪರಾಗಿ ನಾವು ಕಲಿತಾಗ ಅದು ಬರುತ್ತೆ. ಇದೇನೆ, ಅದರಲ್ಲಿ ಏನೂ ಸ್ಪೆಷಲ್ ಏನೂ ಇಲ್ಲ. ಓಕೆ, ಸೊ ಫಸ್ಟ್ ಒಂದು ಸುಮ್ಮನೆ ಒಂದು ನಿಮ್ಮ ಕರೆಂಟ್ ಎನರ್ಜಿ ತೆಗೆಯೋಣ. ನಿಮ್ಮದು ಇವಾಗ ಹೆಂಗಿದೆ ಅಂತ ಒಂದು ಸುಮ್ಮನೆ ಜನರಿಕ್ ಆಗಿ ತೆಗೆದಾಗ ನಿಮಗೆ ಇಲ್ಲಿ ಕಾರ್ಡ್ ಕ್ವೀನ್ ಆಫ್ ಸ್ವಾರ್ಡ್ಸ್ ಅಂತ ಬಂತು. ಓಕೆ, ಏನು ಹಂಗಂದ್ರೆ ಕ್ವೀನ್ ಆಫ್ ಸ್ವಾರ್ಡ್ಸ್. ಕ್ವೀನ್ ಅಂದರೆ ನಿಮಗೆ ಒಳ್ಳೇದು ಅನ್ಸುತ್ತಾ ಅಥವಾ ಏನೋ ಭಯ, ತಪ್ಪು ಅನ್ಸುತ್ತಾ? ಒಳ್ಳೇದೇ ಅನ್ಸುತ್ತೆ ಆಬ್ವಿಯಸ್ಲಿ. ಕ್ವೀನ್ ಆಫ್ ಸ್ವಾರ್ಡ್ಸ್ ಅಂದ್ರೆ ಒಂಥರ ಬ್ರೇವ್, ಕರೇಜಿಯಸ್. ಫೀಮೇಲ್ಸ್ ಯಾವತ್ತಿದ್ರು ಮೆನ್ಗಿಂತ ಕ್ರಿಯೇಟಿವಿಟಿ ಜಾಸ್ತಿ. ಓಕೆ, ಸೊ ಪ್ರೊಕ್ರಿಯೇಷನ್ನು ಫೀಮೇಲಲ್ಲೇ ಆಗೋದು. ಸೊ ಕ್ರಿಯೇಟಿವಿಟಿ ಇಸ್ ದೇರ್ ಕೋರ್ ವ್ಯಾಲ್ಯೂ. ಸೊ ದೇ ನೋ ಹೌ ಟು ಕುಕ್. ಕುಕಿಂಗ್ ಇಸ್ ಅ ವೆರಿ ಕ್ರಿಯೇಟಿವ್ ಆರ್ಟ್. ಓಕೆ, ಸೊ ರಾ ಮಟೀರಿಯಲ್ಸ್ ಕೊಟ್ಟು ನಿಮಗೆ ಎಂಡ್ ಪ್ರಾಡಕ್ಟ್ ಕೊಡ್ತಾರೆ ಅಂದರೆ, ಸೊ ಕುಕಿಂಗ್ ಇಸ್ ಎ ವಂಡರ್ಫುಲ್ ಕ್ರಿಯೇಟಿವ್ ಆ್ಯಕ್ಟ್ ಅಲ್ವಾ. ಸೊ ನಿಮಗೆ ಇವಾಗ ಏನಂದರೆ ಸ್ವಾರ್ಡ್ಸು ಕ್ರಿಯೇಟಿವ್ ಐಡಿಯಾಸ್ ಮೇಲೆ ನೀವು ತುಂಬ ಇವಾಗ ಡ್ವೆಲ್ ಮಾಡ್ತಾ ಇದ್ದೀರಾ. ಒಂದು ಆಪ್ಟಿಮಿಸ್ಟಿಕ್ ಒಂದು ಇದ್ರ ಮೇಲೆ ನೀವು ಇವಾಗ ಪ್ರೋಗ್ರೆಸ್ ಆಗ್ತಾ ಇದ್ದೀರಾ ಅಂತ ಈ ಒಂದು ಕಾರ್ಡ್ ನಿಮಗೆ ಸುಮ್ಮನೆ ಸೂಚನೆ ಹೇಳ್ತಾ ಇದೆ. ವೆರಿ ನೈಸ್, ಇಂಟ್ರೆಸ್ಟಿಂಗ್. ಹೌದು, ಅದು ಬಿಟ್ಟರೆ ನಿಮ್ಮ ರೀಸೆಂಟ್ ಪಾಸ್ಟ್ ಅಂತ ತೆಗೆದ್ರೆ ಇವಾಗ 9 ಆಫ್ ವಾಂಡ್ಸ್ ಅಂತ ಇದೆ. ಓಕೆ, 9 ಆಫ್ ವಾಂಡ್ಸ್ ಅಂದರೆ 9 ಆಫ್ ವಾಂಡ್ಸ್ ಇಸ್ ನಥಿಂಗ್ ಬಟ್ ಸಮಥಿಂಗ್ ನೀವು ತುಂಬ ದಿನಗಳಿಂದ ಅಥವಾ ತುಂಬ ವರ್ಷಗಳಿಂದ ಇದಕ್ಕೆ ಕಾದಿರ್ತೀರ ಅಥವಾ ಎಫರ್ಟ್ ಹಾಕಿರ್ತೀರ. ಹೌದು, ಅದು ನಿಮಗೆ ಇವಾಗ ಫುಲ್ ಮ್ಯಾನಿಫೆಸ್ಟ್ ಆಗಿದೆ ಅಂತನೂ ಅಲ್ಲ, ಬಟ್ ಇಟ್ ಈಸ್ ಇನ್ ದಿ ವರ್ಜ್ ಆಫ್ ಗೆಟಿಂಗ್ ಮ್ಯಾನಿಫೆಸ್ಟ್ ಆಗ್ತಾ ಇದೆ ಅಂತ ಅರ್ಥ. ಹೌದು.
ಓಕೆ ಇದೇ ಕಾರ್ಡು ಯಾವುದೇ ಥರ ಸಿಚುವೇಶನಲ್ಲೂ ಬರುತ್ತೆ. ಓಕೆ ಸೊ ಅದಕ್ಕೆ ಅಂಥ ಪ್ರಿಡಿಕ್ಷನ್ಸ್ನ ಕೊಡ್ತೀವಿ ನಾವು. ಓಕೆ ಸೊ ನಿಮ್ಮಲ್ಲಿ ಏನಾದ್ರೆ ಪರ್ಟಿಕ್ಯುಲರ್ ಕ್ವಶನ್ ಇದ್ರೆ ವಿ ಕ್ಯಾನ್ ಹೇಳ್ಬೋದು. ಓಕೆ ವಿಲ್ ಐ ಗೆಟ್ ಅನ್ ಅಬ್ರಾಡ್ ಆಪರ್ಚುನಿಟೀಸ್? ಓಕೆ ವಿಲ್ ಕಿರಣ್ ಗೋ ಅಬ್ರಾಡ್ ಫಾರ್ ಎ ವರ್ಕ್ ಪರ್ಪಸ್? ಓಕೆ ಆಸ್ ಆಫ್ ನೌ ಇಲ್ಲ, ಬಟ್ ನೀವು ಟ್ರೈ ಅಂತ ನೀವು ತುಂಬ ಎಫರ್ಟ್ ಹಾಕಿಲ್ಲ. ಓಕೆ ನೀವು ಅಂದರೆ ಅದಕ್ಕೆ ಅಂತ ತುಂಬ ಕಾನ್ಸಂಟ್ರೇಟ್ ಮಾಡಿಲ್ಲ. ಓಕೆ ನೀವು ಕಾನ್ಸಂಟ್ರೇಟ್ ಮಾಡಿ ಟ್ರೈ ಮಾಡಿದ್ರೆ ಖಂಡಿತ ಹೋಗ್ತೀರ. ಓಕೆ ಸೂಪರ್. ಸೊ ಖಂಡಿತ ಹೋಗ್ತೀರ. ಓಕೆ ಒನ್ ಕ್ವೆಶನ್, ಫೈನಾನ್ಷಿಯಲಿ ನಾನು ಸ್ಟ್ರಾಂಗ್ ಆಗ್ತೀನಿ, ಫೈನಾನ್ಷಿಯಲಿ ಬೇಕು? ಓಕೆ ಫೈನಾನ್ಷಿಯಲಿ ನೀವು ತುಂಬ ಸ್ಟ್ರಾಂಗ್ ಆಗ್ತೀರಾ. ಓಕೆ ಆಗ್ತೀರಾ, ಬಟ್ ಇವಾಗ ಏನಿದೆ ಇದಕ್ಕಿಂತ ಓಕೆ ಇಲ್ಲಿ ನೋಡಿ, ಇಲ್ಲಿ ಈ ಕ್ವಶನ್ನ ಕೇಳಿದೇನು ಅಂದರೆ ನೀವು ಇವಾಗ ಏನಿದ್ರೆ ಇದಕ್ಕಿಂತ ಎಷ್ಟು ಚೆನ್ನಾಗಿ ಆಗ್ತೀರಾ ಅಂತ, ಆದರೆ ಬೇರೆ ಗೈಡೆನ್ಸ್ ಕಾರ್ಡ್ ಬಂತು ಏನು ಮಾಡಿದ್ರೆ ನೀವು ಚೆನ್ನಾಗಿ ಆಗ್ತೀರಾ ಅಂತ. ಈ ಕಾರ್ಡ್ ಏನು ಹೇಳುತ್ತೆ ಅಂದರೆ ಎಷ್ಟು ಹುಷಾರಾಗಿ ನೀವು ಮಾತಾಡ್ತೀರಾ, ನೀವು ನಿಮ್ಮ ಮೆಸೇಜ್ನ ಎಷ್ಟು ಚೆನ್ನಾಗಿ ಕನ್ವೆ ಮಾಡ್ತೀರಾ, ಅಷ್ಟು ಚೆನ್ನಾಗಿ ನಿಮಗೆ ಫರ್ಮ್ ಇರುತ್ತೆ, ನಿಮ್ಮಲ್ಲಿ ಹೋಲ್ಡ್ ಇರುತ್ತೆ ಅಂತ. ನೀವು ಎಷ್ಟು ಹೋಲ್ಡ್ ನಿಮ್ಮಲ್ಲಿ ಇರುತ್ತೆ, ಫೈನಾನ್ಷಿಯಲಿ ನಿಮಗೆ ಸಿಕ್ಕಾಪಟ್ಟೆ ಒಳ್ಳೆ ಪ್ರಾಫಿಟ್ ಇದೆ ಅಂತ. ಪ್ರಾಫಿಟ್ ಅನ್ನೋದಕ್ಕಿಂತ ನಿಮಗೆ ಗೇನ್ಸ್ ಇದೆ. ದಿಸ್ ಇಸ್ ಅ ವಂಡರ್ಫುಲ್ ಕಾರ್ಡ್, 5 of coins ಅಂತೀವಿ ನಾವು. ಇಟ್ಸ್ ಅ ವೆರಿ ಪಾಸಿಟಿವ್ ಕಾರ್ಡ್ ಅಂಡ್ ವಿಚ್ ಗಿವ್ಸ್ ಯು ಮೋರ್ ಮನಿ. ಸೂಪರ್. ಎಲ್ಲರೂ ಅದಕ್ಕೆ ಕಾಯ್ತಿರೋದು, ಬಟ್ ಒಳ್ಳೆ ರೀತಿಲಿ ಬರ್ಬೇಕಷ್ಟೇ, ಕೆಟ್ಟ ರೀತಿಲೆಲ್ಲ ಇದು ಮಾಡಬಾರ್ದು ಅಂತ. ದುಡ್ಡಿಗೆ ಒಳ್ಳೇದು ಕೆಟ್ಟದ್ದು ಗೊತ್ತೇ ಇಲ್ಲ ಅಲ್ಲ, ನಾವು ಹೆಂಗ್ ಇದು ಮಾಡ್ಕೋತೀವೋ ಅದ್ರ ಮೇಲೆ. ಅದು ಕರೆಕ್ಟ್. ಜನ ಕೆಟ್ಟದಾಗೂ ಸಂಪಾದಿಸ್ತಾರೆ, ಒಳ್ಳೇದಾಗೂ ಸಂಪಾದಿಸ್ತಾರೆ. ಸೊ ಯಾವ ತರ ಅಂತ ಇದರಲ್ಲಿ ನಾವು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಇವಾಗ ನಾವು ನಿಂತಿದ್ದೀವಿ, ನಾವು ನಿಂತಿರೋವಾಗ ಮುಂದೆ ಹೋಗ್ಬೇಕು ಅಂದ್ರೆ ನಾವೇನ್ ಮಾಡ್ತೀವಿ? ನಡಿತೀವಿ. ನಡೆಯೋದು ಅಂದ್ರೆ ಏನು? ಭೂಮಿನ ತುಳಿತೀವಿ, ಜೋರಾಗಿ ಅಮುಕ್ತೀವಿ, ಮುಂದೆ ಹೋಗ್ತೀವಿ. ಸೊ ನಾವು ನಡೆಯುವಾಗ ಭೂಮಿಗೆ ನೋವಾಗತ್ತೆ ಅಂದ್ರೆ ನಾವು ಮುಂದೆ ಹೋಗೋದಕ್ಕಾಗಲ್ಲ. ಅದು ನಿಜ. ಇಂಟ್ರೆಸ್ಟಿಂಗ್. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಸೊ ನಾನು ಒಂದು ಕ್ವೆಶನ್ ಕೇಳಬೇಕಿತ್ತು. ಸೊ ಇದು ಒಂಥರ ಹ್ಯೂಮನ್ ಸ್ಪೆಸಿಫಿಕ್ ಅಲ್ಲ, ಬೇರೆ ಯಾವ್ದ್ರ ಬಗ್ಗೆ ಏನಾದ್ರು ಕೇಳ್ಬೋದಾ? ಅಂದ್ರೆ ಕ್ಯಾನ್ ಯು ಬಿ ಪ್ರಿಸೈಸ್? ಅಂದ್ರೆ ಫಾರ್ ಎಕ್ಸಾಂಪಲ್ ದೇಶದಲ್ಲಿ ಒಳ್ಳೆ ಮಳೆ ಬೆಳೆ ಆಗತ್ತಾ, ಆ ಥರ ಕೇಳ್ಬೋದಾ? ಟ್ಯಾರೋಲ್ ಅಲ್ಲಿ ಕೇಳ್ಬೋದು, ಖಂಡಿತ ಕೇಳ್ಬೋದು. ಓಕೆ. ಸೊ ಓಕೆ, ನಮ್ಮ ಕರ್ನಾಟಕದಲ್ಲಿ ಇವಾಗ ಮಳೆ ಸೀಸನ್ ಆಗೋಯ್ತು. ಹೌದು. ಬೇರೆ ಏನು ನಾವು ತೆಗಿಬೋದು? ಮುಂದಿನ ವರ್ಷ ನೀರಿನ ಸಮಸ್ಯೆ ಇರತ್ತಾ? ಈ ವರ್ಷ ತುಂಬಾ ಒದ್ದಾಡ್ಬಿಟ್ವಿ. ಈ ವರ್ಷ ತುಂಬಾ ಒದ್ದಾಡಿದೀವಿ. ನೆಕ್ಸ್ಟ್ ಇಯರ್ 2025 ಮಳೆಗಾಲದಲ್ಲಿ ನಮ್ಮ ಕರ್ನಾಟಕದಲ್ಲಿ ಒಳ್ಳೆ ಮಳೆ ಬರುತ್ತಾ? ಓಕೆ, ಬರೋದು ಸ್ವಲ್ಪ ಕಷ್ಟ ಇದೆ ಅಂತ ಇದು ಹೇಳ್ತಾ ಇದೆ ಇವಾಗ. ಸೂಪರ್. ಸೊ ನೋಡಿದ್ರಲ್ಲ, ಇದನ್ನೇ ಟ್ಯಾರೋ ರೀಡಿಂಗ್ ಅಂತ ಹೇಳ್ತಾರೆ. ಸೊ ಏನಕ್ಕೆ ಅಂತ ನಾವು ನೋಡ್ಬೋದು ಬೇಕಾದ್ರೆ. ಅಂದ್ರೆ ನೆಕ್ಸ್ಟ್ ಇಯರಲ್ಲೂ ನಮಗೆ ನೀರಿನ ಕಷ್ಟ ಯಾಕೆ ಆಗತ್ತೆ ಅನ್ನೋದಂತ ನೋಡಿದ್ರೆ, ಓಕೆ ನಾವು ಇವಾಗ ಏನಿದೆ ಅದನ್ನ ಸರಿಯಾಗಿ ಯುಟಿಲೈಸ್ ಮಾಡ್ಕೊಳ್ತಾ ಇಲ್ಲ ಅಂತ. ಓಕೆ, ನಿಜ. ಅದು ಜುಡಿಷಿಯಲಿ ಏನು ಯೂಸ್ ಮಾಡಲ್ಲ, ಯೂಸ್ ಮಾಡ್ಕೋತಾ ಇಲ್ಲ. ಅದರಿಂದ ಆ ಎಂಡ್ ಮೊಮೆಂಟ್ ಅಲ್ಲಿ ನಮಗೆ ಕಷ್ಟ ಆಗತ್ತೆ ಅಂತ ಇದು ತೋರಿಸ್ತಾ ಇದೆ. ಸೂಪರ್. ಸೊ ನೋಡಿದ್ರಲ್ಲ, ರಾಹುಲ್ ಅವರು ಇಷ್ಟು ತನಕ ಒಂದಷ್ಟು ಪ್ರೊಡಿಕ್ಷನ್ಸ್ ಹೇಳಿದ್ರು. ಅವ್ರು ಹೇಳಿದ್ದು ನನ್ನ ಲೈಫಲ್ಲಿ ನಿಜ. ಸೊ ಮಳೆ ಬೆಳೆ ಬಗ್ಗೆ ಅವರು ಹೇಳಿದ್ರು. ನೋಡೋಣ ಮುಂದಿನ ವರ್ಷ ತನಕ ಹೆಂಗಾಗುತ್ತೆ ಅಂತ. ಸೊ ನಾನು ಬೇಡ್ಕೋತೀನಿ ರಾಹುಲ್ ಅವರ ಭವಿಷ್ಯ ಸುಳ್ಳಾಗಿ ಮಳೆ ಬರ್ಲಿ, ಚೆನ್ನಾಗಿ. ಖಂಡಿತ ನಾನು ಹಂಗೆ ಅನ್ಕೋತೀನಿ. ನಾ ಹೇಳಿದ್ ಸುಳ್ಳಾಗ್ಲಿ, ಆ ಮಳೆ ಬರೋದು ಚೆನ್ನಾಗಿ ಮಳೆ ಬರ್ಲಿ. ಓಕೆ. ಸೊ ರಾಹುಲ್ ಅವರೇ, ನಂಗೆ ಇವಾಗ ಅಕಸ್ಮಾತ್ ಯಾರು ನಮ್ಮ ವ್ಯೂವರ್ಸು ನಿಮ್ಮ ಹತ್ರ ಬಂದು ಟ್ಯಾರೋ ರೀಡಿಂಗ್ ಮಾಡಿಸ್ಬೇಕು ಅಂತಾರೆ, ನೀವು ಎಲ್ಲಿರ್ತೀರಾ? ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದು ಹೇಗೆ? ನನ್ನ ಮೊಬೈಲ್ ನಂಬರ್ ಇದ್ರೆ ಸಾಕು. ಇದು ಆನ್ಲೈನಲ್ಲೂ ಮಾಡ್ಬೋದು. ಅಂದ್ರೆ ಯಾರು ನನ್ನ ಮುಂದೆ ಇವಾಗ ನಾವಾಯ್ತು ಆಕಸ್ಮಿಕವಾಗಿ ಭೇಟಿ ಮಾಡಿದೀವಿ, ಎಲ್ಲರೂ ಬೇರೆ ಬೇರೆ ಊರಲ್ಲಿ ಇರ್ತಾರೆ. ಒಂದು ಇದಕ್ಕೆ ಅಂತ ಬರೋರು ಇದ್ದಾರೆ, ಬಟ್ ಎಲ್ರ ಕೈಲೂ ಬರೋದಕ್ಕಾಗಲ್ಲ. ಸೊ ತೊಂದರೆ ಇಲ್ಲ, ಅವ್ರವ್ರ ಮನೇಲಿಂದಾನೇ ಫೋನ್ ಮುಖಾಂತರ ಅವರು ನನ್ನ ಜೊತೆ ಮಾತಾಡಿ, ಇವಾಗ ನೀವು ಪ್ರಶ್ನೆಗಳು ಹೇಗೆ ಕೇಳಿದ್ರಿ ಅದೇ ರೀತಿ ಪ್ರಶ್ನೆಗಳು ಕೇಳಿ ಉತ್ತರ ತಗೋಬಹುದು. ಪಕ್ಕದಲ್ಲಿದ್ರು ಒಂದೇನೆ, ದೂರದಲ್ಲಿದ್ರು ಒಂದೇನೆ, ಅದೇ ಉತ್ತರನೇ ಬರೋದು. ಸೊ ನಿಮ್ಮ ನಂಬರ್ ಹೇಳ್ಬೋದಾ? ನಂದು 8861038566. ಸೊ ನಿಗದಿತ ಸಮಯ ಏನಾದ್ರು ಇರತ್ತಾ ನಿಮ್ಗೆ? ಏನು ಇಲ್ಲ, ಎನಿ ಟೈಮ್ ಕಾಲ್ ಮಾಡ್ಬೋದು. ನಾ ಬ್ಯುಸಿ ಇದ್ರೆ ಕಾಲ್ ಬ್ಯಾಕ್ ಮಾಡ್ತೀನಿ, ಎತ್ತಲ್ಲ ಕಟ್ ಮಾಡ್ತೀನಿ ಅಷ್ಟೇ. ಕಾಲ್ ವೇಟಿಂಗ್ ಬರುತ್ತೆ, ಆ ಥರ ಅಷ್ಟೇ.
ಸೂಪರ್. ಸೊ ನೀವು ಕೂಡ ಟ್ಯಾರೋ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟಿಂಗ್ ಇದ್ರೆ ರಾಹುಲ್ ಅವ್ರು ಹೇಳ್ಕೊಡ್ತಾರಂತೆ. ಆನ್ಲೈನ್ ಕ್ಲಾಸಸ್ಸು ಮಾಡ್ತಾರೆ, ಆಫ್ಲೈನ್ ಕ್ಲಾಸಸ್ಸು ಮಾಡ್ತಾರೆ. ಆಫ್ಲೈನ್ ಕ್ಲಾಸಸ್ ಮೈಸೂರಲ್ಲಿ ಇರೋರಿಗೆ ಹೆಲ್ಪ್ ಆಗುತ್ತೆ, ಬಿಕಾಸ್ ಅವ್ರು ಇರೋದು ಮೈಸೂರಲ್ಲಿ. ಸೊ ನೀವು ಆನ್ಲೈನ್ ಕ್ಲಾಸಸ್ ಮಾಡಬೇಕು ಅಂತ ಕಲ್ತ್ಕೋಬೇಕು ಅಂತಿದ್ರೆ ಖಂಡಿತ ಮಾಡ್ಬೋದು. ಇದರಿಂದ ಒಂಥರ ಒಳ್ಳೆ ಬೆನಿಫಿಟ್ಸ್ ಕೂಡ ಇದೆ. ಟ್ರೈ ಮಾಡಿ. ಎಲ್ಲ ನಾನು ಹೇಳೋದು ಏನು ಗೊತ್ತಾ, ಒಂಥರ ಎಲ್ಲ ಆಯಾಮಗಳನ್ನೂ ನೋಡಬೇಕು. ಈಗ ಅಸ್ಟ್ರಾಲಜಿ ಇದೆ, ನ್ಯೂಮರಾಲಜಿ ಇದೆ, ಅದೇ ಥರ ಇದೊಂದು ಟ್ಯಾರೋ ರೀಡಿಂಗು. ಸೊ ಇದು ಜರ್ಮನಿಯಲ್ಲಿ ಶುರುವಾಗಿದ್ದಂತೆ. ಸೊ ಅದನ್ನು ನಿಮಿಷ ಈ ಕಾರ್ಯಕ್ರಮ ಮುಗಿಸೋಕೆ ಮುಂಚೆ ಕೇಳ್ಬೋಣ, ಟ್ಯಾರೋ ರೀಡಿಂಗ್ ಅನ್ನೋದು ಎಲ್ಲಿಂದ ಬಂದಿದ್ದು ರಾಹುಲ್ ಅವರೇ? ಟ್ಯಾರೋ ರೀಡಿಂಗ್ ಅದೇ ಹೇಳಿದ್ನ, ಜರ್ಮನ್ ಬೇಸ್ಡ್ ಇದು. ಅವ್ರ ಆಟಕ್ಕೆ ಉಪಯೋಗಿಸ್ತಾ ಇದ್ದಿದ್ ಕಾರ್ಡು ಅವ್ರಿಗೆ ಉತ್ತರ ಕೊಡಕ್ ಶುರು ಮಾಡ್ತಲ್ವಾ. ಇವಾಗ ನಾನು ದಿನಾಗ್ಲೂ ನಿಮ್ ಜೊತೆ ನಾನು ಇಸ್ಪೀಟ್ ಆಡ್ತಾ ಇರ್ತೀನಿ. ಸೊ ಒಂದಿನ ನನಗೆ ಬೇಜಾರಾಗಿರುತ್ತೆ, ನನಗೆ ಒಂದು ಕಾರ್ಡ್ ಬಂತು. ಏನೋ ಒಂದು ಕಾರ್ಡಪ್ಪ, ಈ 7 ಆಫ್ ಕಪ್ಸ್ ಅಂತ ಇಟ್ಕೊಳ್ಳೋಣ, ಅಥವಾ ಏನೋ ಒಂದು 7 ಆಫ್ ಕಾಯಿನ್ಸ್, ಏನೋ ಒಂದು ಕಾರ್ಡು. ಅವಾಗ ಅದನ್ನ ನೋಡಿದಾಗ ಏನೋ ಅನ್ಸುತ್ತೆ, ನಿನಗೆ ತುಂಬ ಡಿಸ್ಟ್ರಾಕ್ಷನ್ ಆಗ್ತಾ ಇದೆ, ಹುಷಾರಾಗಿರೋ, ತುಂಬ ಚಾಯ್ಸಸ್ ಬರ್ತಾ ಇದೆ, ಡಿಸಿಷನ್ ಮೇಕಿಂಗಲ್ಲಿ ಕಷ್ಟಪಡ್ತಾ ಇದೆಯಾ ನೀನು ಅಂತ ಅನಿಸುತ್ತೆ. ಇವಾಗ ಸ್ವಲ್ಪ ಜನಕ್ಕೆ ನಮಗೆ ಸುಮ್ಮನೆ ಒಬ್ರು ನೋಡಿದ್ರೇ ಅನ್ಸ್ಬಿಡುತ್ತೆ, ಇವರು ಒಳ್ಳೆಯವರು ಕೆಟ್ಟವರು ಅಂತ ಹೇಳಲ್ಲ ನಾನು. ಏನಕ್ಕಂದ್ರೆ ಈ ಲೋಕದಲ್ಲಿ ಎಲ್ಲರೂ ಒಳ್ಳೆಯವರು, ಎಲ್ಲರೂ ಕೆಟ್ಟವರು. ಏನಕ್ಕಂದ್ರೆ ಒಬ್ಬೊಬ್ರು ನೋಡೋ ರೀತಿ ಒಬ್ಬೊಬ್ರಿಗೆ ಅದು ಒಳ್ಳೇದು ಕೆಟ್ಟದ್ದು ಅನ್ಸೋದು. ಅರೆ ಒಬ್ರನ್ನ ನೋಡಿದ್ರೆ ನಮ್ಗೆ ಏನೋ ಅನ್ಸುತ್ತೆ, ಒಂದೊಂದ್ಸಲ ಒಂದು ಇನ್ಸ್ಟಿಂಕ್ಟ್ ಅಂತ ಹೊಡೆಯುತ್ತೆ, ಏನು ಈ ಮನುಷ್ಯ ತುಂಬ ಕೇಪಬಲ್ ಇದ್ದಾರೆ ಅಥವಾ ಆಗಲ್ಲ ಅನ್ನೋ ಥರ. ಆ ಥರ ಅವ್ರಿಗೂ ಇಂಟ್ಯೂಟಿವ್ಲಿ ಹೊಡೆದಿದೆ. ಲೈಕ್ ಈ ಥರ ಇಲ್ಲಪ್ಪ ಆಗತ್ತೆ, ಏನೋ ಮಾಡು ಅಂತ. ಡೇ ಬೈ ಡೇ ಅದು ಪ್ರೋಗ್ರೆಸ್ ಆಗಿದೆ ಅವ್ರಿಗೆ. ಅವರೊಬ್ಬರಿಗೆ ಥರ ಪ್ರೋಗ್ರೆಸ್ ಆಗಿದೆ. ಆ ಥರ ಮುಂದೆ ಬರ್ತಾ ಅದು ಈ ಥರ ನನ್ನ ಕೈಯಲ್ಲಿ ಈ ಥರ ಫಾರ್ಮುಲೇಟ್ ಆಗಿದೆ. ಈ ಥರ ತುಂಬ ಜನ ಇದ್ದಾರೆ. ಸೂಪರ್ ಇಂಟ್ರೆಸ್ಟಿಂಗ್. ಥ್ಯಾಂಕ್ ಯು ಸೋ ಮಚ್ ರಾಹುಲ್ ಅವರೇ. ನನಗೆ ತುಂಬ ಕ್ರಿಸ್ಪಾಗಿ ತುಂಬ ಚೆನ್ನಾಗಿ ಹೇಳಿರಿ ಟ್ಯಾರೋ ರೀಡಿಂಗ್ ಅಂದರೆ ಏನು, ಹೆಂಗೆ ವರ್ಕ್ ಆಗುತ್ತೆ ಅಂತ. ನಿಮಗೊಂದು ಲಾಸ್ಟ್ ಒಂದು ಕಾರ್ಡ್ ತೆಗಿತೀನಿ. ಓಕೆ. ನಿಮ್ಮ ಈ ಸೆಪ್ಟೆಂಬರ್ ಮಂತ್ ಹೇಗಿರುತ್ತೆ ಒನ್ ಕಾರ್ಡ್ ಕಿರಣ್ಗೆ ಸೆಪ್ಟೆಂಬರ್ ಮಂತ್ ಹೇಗಿರುತ್ತೆ. ಓಕೆ, ಅವ್ರು ಅನ್ಕೋತಾ ಇರೋದೆಲ್ಲ ಆಗತ್ತಾ? ಓಕೆ, ಅನ್ಕೋತಾ ಇರೋದೆಲ್ಲ ಖಂಡಿತ ಆಗತ್ತೆ. ಆದರೆ ಜರ್ನಿ ಇವರು ಪರ್ಸಿಸ್ಟೆಂಟಾಗಿ ಮಾಡಬೇಕು. ಈಗ ಅವ್ರು ಏನು ಅನ್ಕೋತಿದ್ದಾರೆ ಅದು ತುಂಬ ಅನ್ರಿಯಲಿಸ್ಟಿಕ್ಕು ಮತ್ತು ಆಗೋದೇ ಇಲ್ಲ ಅಂತ ಡೌಟ್ ಇದೆ. ಓಕೆ, ಒಂದು ಲಿಮಿಟೇಷನ್ನು, ಒಂದು ಬ್ಯಾರಿಯರ್ ಇದೆ. ಬಟ್ ಅದಕ್ಕೆ ಎಫರ್ಟ್ ಹಾಕಿದ್ರೆ ಈ ಮಂತಲ್ಲಿ ಖಂಡಿತ ಆಗತ್ತೆ. ಸೂಪರ್. ಅವ್ರು ಹೇಳ್ದಂಗೆ ಹೌದು, ನಂಗೆ ಯಾವುದೋ ಒಂದು ಅನ್ರಿಯಲಿಸ್ಟಿಕ್ ಥಾಟ್ ಇದೆ ಏನೋ ಮಾಡಬೇಕು ಅಂತ. ಎಷ್ಟು ಮಟ್ಟಕ್ಕಾಗತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.